2026ಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹೋದ ವರ್ಷ ನಾನು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಈ ಬಾಕ್ಸಲ್ಲಿ ನಾನು ಏನೇನೆಲ್ಲ ಆಗಬೇಕೋ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿ ಒಂದು ಗ್ಲಾಸ್ ಜಾರಿಗೆ ಹಾಕಿಟ್ಟಿದ್ದೆ. ಸೊ 1 ವರ್ಷ ಆದಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಅದು ನೆರವೇರಿದೆಯಾ, ಫುಲ್ಲು ನೆರವೇರಿದೆಯಾ ಅಥವಾ ಅರ್ಧಂಬರ್ಧ ನೆರವೇರಿದೆಯಾ ಅಥವಾ ನೆರವೇರೇ ಇಲ್ವಾ? ಕರೆಕ್ಟಾಗಿ 8:15 ಆಗಿದೆ. ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ. ಆಯೋದು ಅಂದರೆ ಆಗಲ್ಲ ನನಗೆ. ಬೇಗ ಬನ್ನಿ ಅಂತ ಹೇಳಿದ್ದೆ, ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಲೇಟ್ ಮಾಡ್ತಾ ಇದ್ದಾರೆ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಮುಕ್ಕಾಲಕ್ಕೆ ಬಂದವ್ರೆ ನೋಡಿ ಟೈಮಿಂಗ್ಸ್. ಮ್ಯಾಚಿಂಗ್ ಮಮ್ಮಿ ಒಳ್ಳೇದು ಮಾಡು, ಒಳ್ಳೇದು ಮಾಡು. ಇಲ್ಲಿ ನೋಡಿಲ್ಲ, ಅಲ್ಲಿ ಡ್ಯಾಡಿ ನೋಡು. ಗುಡ್. ತಿನ್ಬೇಕಾ ಈಗ? ನ್ಯೂ ಇಯರ್ ಕೇಕು ನೋಡು ಮಗನೇ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಸೊ ಹೊಸ ವರ್ಷ ಆಗಿರೋದ್ರಿಂದ ಎಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡೋಣ ನಮ್ಮ ಲೈಫ್ನ ಅಂತ ಹೇಳಿ. ಆ್ಯಂಡ್ ನಿಶಾಂತ್ ಕೂಡ ಧೂಪ ಹಾಕ್ತಾ ಇದ್ನಲ್ಲ, ಅದ್ರ ಜೊತೆ ಆಟ ಆಡ್ತಾ ಇದ್ದ. ಆ್ಯಂಡ್ ಬೆಳಗ್ಗೆ ಟಿಫನ್ಗೆ ನಾನು ಚಪಾತಿ ಮತ್ತು ಪಾಲಕ್ ಚೆನ್ನ ಮಾಡಿದ್ದೆ. ಸೊ ಇದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದಕ್ಕೆ ರೈಸ್ ಕೂಡ ನೀವು ಆ್ಯಡ್ ಮಾಡಿಕೊಂಡು ತಿನ್ಬೋದು, ಅದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಸ್ವೀಟ್ ಏನಾದರೂ ಬೇಕಲ್ಲ ಅಂತ ಹೇಳಿ ಹಾಲು ಖೀರ್ ಮಾಡಿದ್ದೆ. ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡಿರೋದ್ರಿಂದ ಅದು ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಈ ವರ್ಷದ ನನ್ನ ನ್ಯೂ ಇಯರ್ ಯಾವ ರೀತಿ ಸೆಲೆಬ್ರೇಟ್ ಆಗ್ತಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಇದು ಆಲ್ಮೋಸ್ಟ್ ಎಲ್ಲ ಮನೆ ಹೆಣ್ಮಕ್ಳಲ್ಲೂ ಇದೇ ಆಗ್ತಾ ಇರುತ್ತೆ. ಅದರಲ್ಲೂ ಮದುವೆ ಆಗಿರೋರ್ಗಂತೂ ನ್ಯೂ ಇಯರ್ ಅಂದರೆ ಮನೆ ಕೆಲಸನೇ. ಮನೆ ಕೆಲಸ ಆದಮೇಲೆ ನಮಗೆಲ್ಲ ಹೊಸ ವರ್ಷ ಸ್ಟಾರ್ಟ್ ಆಗೋದು. ಯಾಕಂದರೆ ಬೆಳಗ್ಗೆ ಎದ್ದಾಗಿಂದ ಗಂಡನಿಗೆ, ಮಕ್ಕಳಿಗೆ, ಅಪ್ಪ ಅಮ್ಮನಿಗೆ, ಅತ್ತೆ ಮಾವನಿಗೆ, ಸೊ ಎಲ್ಲರಿಗೂ ಏನೇನು ಬೇಕೋ ಅದನ್ನೆಲ್ಲ ಮಾಡಿಕೊಟ್ಟ ಮೇಲೇ ನಾವು ನಮ್ಮ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಬೇಕಾಗತ್ತೆ. ಇದು ನಿಜನ ಸುಳ್ಳ ನೀವೇ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಸೊ ಮದುವೆಗಿಂತ ಮುಂಚೆ ನಾನು ನ್ಯೂ ಇಯರ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗು, ದೇವಸ್ಥಾನಕ್ಕೆ ಹೋಗು, ಅದಾದಮೇಲೆ ಏನಾದರೂ ಎಂಜಾಯ್ಮೆಂಟ್ ಇದ್ದರೆ ಅದನ್ನು ಮುಗಿಸ್ಕೊ ಅಷ್ಟೇ. ಬಟ್ ಮದುವೆ ಆದಾಗಿಂದ ನ್ಯೂ ಇಯರ್ ಅಂದರೆ ಮೊದಲು ಮನೆ ಕೆಲಸ ಎಲ್ಲ ಮುಗಿಸ್ಬೇಕಪ್ಪ, ಮನೆಯೆಲ್ಲ ಕ್ಲೀನ್ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಮಕ್ಕಳು ಗಂಡನಿಗೆ ಊಟಕ್ಕೆ ರೆಡಿ ಮಾಡಿಕೊಡ್ಬೇಕು. ಅದಾದಮೇಲೆ ಮನೆ ಕೆಲಸ ಇನ್ನೇನಾದ್ರು ಎಕ್ಸ್ಟ್ರಾ ಇದೆಯಾ, ಅಡುಗೆ ಮಾಡಿರೋ ಪಾತ್ರೆ ಸಾಮಾನು ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ವಾಶ್ ಮಾಡಬೇಕು, ಮತ್ತು ಅದನ್ನೆಲ್ಲ ಎತ್ತು ಜೋಡಿಸಿಡಬೇಕು, ಮನೆ ಫಸ್ಟು ಕ್ಲೀನಾಗಿ ನೋಡ್ಕೋಬೇಕು. ಅದಾದಮೇಲೆ ನಾವು ಕೂಡ ನಮಗೆ ಅಂತ ಸ್ವಲ್ಪ ಟೈಮ್ ತೊಗೊಂಡು ಊಟ ಮಾಡಿಕೊಂಡು ಅದಾದಮೇಲೆ ರೆಡಿ ಆಗಿಬಿಟ್ಟು, ನಾವು ರೆಡಿ ಆಗೋಷ್ಟರಲ್ಲಿ ಎಷ್ಟಾಗಿರುತ್ತೆ ಗೊತ್ತಾ? ನಿಜ ಹೇಳಬೇಕು ಅಂದರೆ ರಾತ್ರಿ ಹತ್ತತ್ರ ಸಾಯಂಕಾಲ ರಾತ್ರಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಂಥ ಟೈಮಲ್ಲಿ ನಾವು ನಮ್ಮ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇದು ಎಷ್ಟು ತುಂಬ ನೋವಾಗೋ ಒಂದು ಸಂಗತಿ ಅಂತಲೇ ಹೇಳ್ಬೋದು. ನ್ಯೂ ಇಯರ್ ಎಷ್ಟು ಸಲ ಆದರೂ ಬರಲಿ, ಆದರೆ ನಮಗೆ ಸೆಲೆಬ್ರೇಷನ್ ಅನ್ನೋದು ಯಾವಾಗಲೂ ಅಡುಗೆ ಮನೆಯಲ್ಲಿ ಮನೆ ಕೆಲಸದಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ಇದೇ ನಮಗೆ ಸೆಲೆಬ್ರೇಷನ್ನು. ಸೊ ಅಷ್ಟೇ, ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಆ್ಯಂಡ್ ಎಲ್ಲರೂ ನ್ಯೂ ಇಯರ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಆ್ಯಂಡ್ ನಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂತ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಬೆಳಗ್ಗೆ ಎದ್ದಾಗಿಂದ ನಾನು ಕೆಲಸ ಮಾಡೋದೇ ಆಗೋಗಿತ್ತು. ಆ್ಯಂಡ್ ವಾಷಿಂಗ್ ಮಿಷಿನ್ಗೂ ಬಟ್ಟೆ ಹಾಕೋದಾಗಿರ್ಬೋದು, ಪಾತ್ರೆ ಸಾಮಾನು ಬೆಳಗೋದು, ತೊಳೆಯೋದು, ಮನೆ ಕ್ಲೀನ್ ಮಾಡೋದು, ದೇವ್ರಿಗೆ ಪೂಜೆ ಮಾಡೋದು, ನನ್ನ ಮಗನ್ನ ರೆಡಿ ಮಾಡಿಸೋದು, ನಾನು ರೆಡಿ ಆಗೋದು, ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದೆ ನಾನು ಇವತ್ತಿನ ದಿನ ಎಲ್ಲ. ಮದುವೆ ಆದಮೇಲೆ ನನ್ನ ಲೈಫ್ ಹಿಂಗೆ ಆಗೋಯ್ತು ಅಂತ ನಾನು ನನ್ನ ಗಂಡನಿಗೆ ಹೇಳ್ಕೊಳ್ತಾ ಇದ್ದೆ. ನಾನಾಗಿ ಹೇಳಿದ್ದಕ್ಕೆ ನನ್ನ ಗಂಡನ ರಿಯಾಕ್ಷನ್ ಏನು ಗೊತ್ತಾ? ಫಸ್ಟು ನಗ್ಬಿಟ್ರು, ಏನೀಗ ಹೇಳ್ತಿದ್ದಾಳಲ್ಲ ಅಂತ ಹೇಳಿ. ಹೌದಲ್ವಾ, ಮದುವೆಗಿಂತ ಮುಂಚೆ ನೀನು ಫ್ರೀಡಮ್ ಆಗಿ ಏನು ಬೇಕು ಅದನ್ನೆಲ್ಲ ಮಾಡ್ಕೊಳ್ತಿದ್ದೆ, ಬಟ್ ಮದುವೆ ಆದಮೇಲೆ ನಿನಗೆ ಜವಾಬ್ದಾರಿ ಅನ್ನೋದಿದೆ ಅಲ್ವಾ. ಸೊ ಮನೆಯೆಲ್ಲ ನಿಭಾಯಿಸಬೇಕು, ಪಾಪು ನಿಭಾಯಿಸಬೇಕು, ನನ್ನನ್ನು ನೋಡ್ಕೋಬೇಕು. ಸೊ ಇದನ್ನೆಲ್ಲ ಮಾಡಬೇಕು ಅನ್ನೋದು ನಿನ್ನ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ನಿನ್ನ ನ್ಯೂ ಇಯರ್ ಯಾವಾಗಲೂ ಇದೇ ರೀತಿಯೇ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ ಅಂತ ಹೇಳಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಇದು ನಮ್ಮ ಡೈಲಿ ರೋಟೀನ್ ಆಗಿರೋದ್ರಿಂದ ನ್ಯೂ ಇಯರ್ ಬಂದ್ರೇನು ಬರಲಿಲ್ಲ ಅಂದ್ರೇನು ನಮ್ಮ ಕೆಲಸ ನಾವು ಮಾಡಲೇಬೇಕು ಅಂತ ಹೇಳಿ ನಾನು ಸುಮ್ಮನಾಗ್ಬಿಟ್ಟೆ. ಮಹಿ ಆಫೀಸ್ಗೆ ಲೀವ್ ಹಾಕಿರಲಿಲ್ಲ, ಅದೊಂದು ಸ್ವಲ್ಪ ಬೇಜಾರಿತ್ತು. ನ್ಯೂ ಇಯರ್ ದಿನ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ. ಬಟ್ ಆದರೆ ಮೊದಲನೇ ದಿನವೇ ಹಿಂಗೆ ಆಫೀಸ್ಗೆ ಲೀವ್ ಹಾಕೋದು ಚೆನ್ನಾಗಿರೋದಿಲ್ಲ. ಸೊ ನಾನು ಆಫೀಸಿಂದ ಬೇಗ ಬರ್ತೀನಿ, ನೀನು ರೆಡಿ ಆಗಿರೋ ಅಷ್ಟರಲ್ಲಿ ಅಂತ ಹೇಳಿ ಅವರು ಆಫೀಸ್ಗೆ ಹೊರಟಿದ್ರು.
ಟೈಮ್ ಆಗ್ತಾ ಬರ್ತಾ ಇತ್ತು, ಅವ್ರು ಇನ್ನೂ ಮನೆಗೆ ಬಂದಿರಲಿಲ್ಲ. ಸೊ ನಾನು ರೆಡಿಯಾಗಿದ್ದೆ, ಡ್ರೆಸ್ ಒಂದು ವೇರ್ ಮಾಡಬೇಕಿತ್ತು ಅಷ್ಟೇ. ಆ್ಯಂಡ್ ಲಿಶಾಂತ್ಗೆ ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿತ್ತೇನೋ, ಅವನು ಅಮ್ಮ ಅನ್ನ ಅಂತ ಕೇಳ್ತಿದ್ದ. ಸೊ ಹೊರಗಡೆ ಊಟ ಮಾಡೋದ್ರಿಂದ ಈಗ ರೈಸ್ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅವನಿಗೆ ಮಿಲೆಟ್ಸ್ ಮದರ್ ರೂಟ್ ಇರುತ್ತಲ್ಲ, ಸೊ ಅದರಲ್ಲಿ ನಾನು ಸರಿ ಮಾಡಿಕೊಡ್ತಾ ಇದ್ದೀನಿ. ಸೊ ನಾನು ಯಾವ ಕ್ವಾಂಟಿಟಿಲಿ ಅವನಿಗೆ ಕೊಡ್ತೀನಿ ಅಂತ ನೀವು ನೋಡ್ಬೋದು. ಸರಿ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿಗಿರಬೇಕು, ಗಟ್ಟಿ ಅಂದರೆ ತುಂಬ ಗಟ್ಟಿ ಅಲ್ಲ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ನಾನು ಇದಕ್ಕೆ ಮಿಲೆಟ್ಸ್ ಮದರ್ ರೂಟ್ ಅವರ ಪೌಡರು ಹಾಗೆ ಹಾಲು ಹಾಕಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದೆ ನಾನು. ಸೊ ಅದನ್ನು ಯಾರು ನೋಡಿಲ್ಲ, ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಒಂದು ಸಲ ಚೆಕ್ ಮಾಡಿ. ಆ ಡ್ರೈ ಫ್ರೂಟ್ ಲಡ್ಡುನ ನಾನು 2 ಲಡ್ಡುನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದು ಇರುತ್ತೆ ಆ ತುಪ್ಪನ ನೀವು ಹಾಕ್ಕೊಳ್ಬೋದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಸರಿ ರೀತಿ ಆಗುತ್ತೆ. ಇದನ್ನು ಲಿಶಾಂತ್ಗೆ ನಾನು ತಿನ್ನಿಸ್ತೀನಿ. ಇದನ್ನು ಯಾವಾಗಲೂ ಕೊಡೋಲ್ಲ, ಅಪರೂಪಕ್ಕೊಂದು ಸಲ ಕೊಡ್ತೀನಿ. 3 ವರ್ಷದವರೆಗೂ ಇದನ್ನು ನೀವು ಮಕ್ಕಳಿಗೆ ಕೊಡ್ಬೋದು. ನಾವು ಮನೇಲಿ ಏನು ಊಟ ಮಾಡ್ತೀವಿ ಅದನ್ನು ಲಿಶಾಂತ್ ಊಟ ಮಾಡೋದ್ರಿಂದ ನಾನು ಸರಿನ ಅಪರೂಪಕ್ಕೆ ಕೊಡ್ತೀನಿ, ಯಾವಾಗಲೂ ಕೊಡೋದಿಲ್ಲ. ಇನ್ಸ್ಟೆಂಟಾಗಿ ಏನಾದರೂ ಬೇಗ ಮಾಡ್ಕೊಳ್ಬೇಕು ಅಂತ ತುಂಬ ಹೊಟ್ಟೆ ಹಶ್ವಾಗ್ತಿದೆ ಅಂದಾಗ ಮಾತ್ರ ನಾನು ಸರಿ ಮಾಡಿ ಕೊಡ್ತೀನಿ. ಸೊ ಲಿಶಾಂತ್ ಕೂತ್ಕೊಂಡು ಅವನು ಕಾರ್ಟೂನ್ ನೋಡ್ತಾ ಇದ್ದಾನೆ. ಅವನ ಫೇವ್ರೆಟ್ ಮಾಷಾ ಆ್ಯಂಡ್ ದ ಬೇರು, ತುಂಬ ಇಷ್ಟಪಟ್ಟು ನೋಡೋ ಕಾರ್ಟೂನ್ ಚಾನಲ್ ಇದು ಅಂತಲೇ ಹೇಳ್ಬೋದು. ನನಗೂ ಅಷ್ಟೇ ಅವನ ಜೊತೆ ಕೂತ್ಕೊಂಡು ನೋಡಿ ಮಾಷಾ ಆ್ಯಂಡ್ ದ ಬೇರ್ ನೋಡಬೇಕು ಅಂತ ಹೇಳಿದ್ರೆ ನಾನು ಬೇಗ ಹೋಗಿ ಕೂತ್ಕೊಂಡು ಅವನ ಜೊತೆ ಕೂತ್ಕೊಂಡು ನೋಡ್ತಾ ಇರ್ತೀನಿ. ನನಗೂ ಇಷ್ಟ ಆಗೋ ಒಂದು ಕಾರ್ಟೂನ್ ಚಾನಲ್ ಇದು. ಅದರಲ್ಲ ಅವನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ನೋಡ್ತಾನೆ. ಸೊ ಇವಾಗ ಅವನಿಗೆ ಸರಿ ತಿನ್ಸೋಣ. ಸೊ ಇಷ್ಟು ತಿನ್ನಿಸಿ ಖಾಲಿ ಮಾಡೋಣ, ತಿಂತಾನೆ ಅವನು. ಆಮೇಲೆ ಸಿಗ್ತೀನಿ. ನನ್ನ ಮಗನಿಗೆ ನಾನು ಯಾವಾಗಲೂ ನನ್ನ ಕೈಯಲ್ಲೇ ಊಟ ಮಾಡಿಸೋದು. ಸೊ ಆದಷ್ಟು ನೀವು ನಿಮ್ಮ ಪಾಪುಗಳಿಗೆ ನಿಮ್ಮ ಕೈಯಿಂದನೇ ಊಟ ಮಾಡಿಸೋದಕ್ಕೆ ಟ್ರೈ ಮಾಡಿ. ಸ್ಪೂನಲ್ಲಿ ಅಷ್ಟು ಒಳ್ಳೆಯದಲ್ಲ. ಸೊ ನಿಮ್ಮ ಕೈಯಾರೆ ಊಟ ಮಾಡಿದ್ರೆ ಅದು ಏನೋ ಒಂಥರ, ಅದರಲ್ಲೂ ಕೂಡ ಬೆನಿಫಿಟ್ಸ್ ಇದೆ. ಸೊ ಅದನ್ನು ಆಮೇಲೆ ಯಾವಾಗಾದರೂ ಫ್ರೀ ಇದ್ದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಇವಾಗ ರೆಡಿಯಾಗಿ ವೆಯ್ಟ್ ಮಾಡ್ತಾ ಕೂತಿದ್ದೆ. ಈ ಕಡೆಯಿಂದ ಒಂದು ಕಾಲ್ ಕೂಡ ಬಂದಿರಲಿಲ್ಲ. ಹತ್ತತ್ರ ನನಗೆ ನಿದ್ದೆ ಬಂದ್ಬಿಟ್ಟಿತ್ತು ಒಂದೇ ಜಾಗದಾಗ ಕೂತ್ಕೊಂಡು. ಆ್ಯಂಡ್ ನಾನು ಈ ಡ್ರೆಸ್ನ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ನಿಮ್ಗೆ ಯಾರಿಗಾದರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಅಥವಾ ನಾನು ಈ ಡ್ರೆಸ್ನ ಟ್ಯಾಗ್ ಮಾಡಿರ್ತೀನಿ, ನೀವು ಈಸಿಯಾಗಿ ಬೈ ಮಾಡ್ಕೊಳ್ಬೋದು. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ, ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಟೈಮು ಕರೆಕ್ಟಾಗಿ 8:30 ಆಗಿದೆ. ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ ಮಹಿ. ಸೊ ವೆಯ್ಟ್ ಮಾಡಿ ಯಪ್ಪ ನಂಗೆ ನಿದ್ದೆನೇ ಬರ್ತೈತೆ. ಕಾಯೋದು ಅಂದರೆ ಆಗಲ್ಲ ನನಗೆ. ಬೇಗ ಬನ್ನಿ ಅಂತ ಹೇಳಿದ್ದೀನಿ. ಕೂದಲು ಬೇಗ ಬನ್ನಿ ಅಂತ ಹೇಳಿದ್ದೆ, ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಲೇಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ರೆಡಿಯಾಗಿ ಕಾಯ್ಕೊಂಡು ಕೂತಿದ್ದೀನಿ. ಸೊ ಲಿಶಾಂತ್ಗೆ ಏನಾದರೂ ಬಟ್ಟೆ ಹಾಕ್ಬಿಟ್ರೆ ಅವ್ನು ಏನು ಮಾಡ್ತಾನೆ ಗೊತ್ತಾ, ಹಠ ಮಾಡ್ತಾನೆ, ಬಾ ಹೋಗೋಣ ಅಂತ. 1 ನಿಮಿಷ ಅವನು ಮನೇಲಿ ಕೂತ್ಕೊಳ್ಳಲ್ಲ. ಸೊ ಹಾಗಾಗಿ ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ, ಅವರಪ್ಪ ಇನ್ನೇನು ಬರ್ತಿದ್ದಾರೆ ಮನೆ ಹತ್ರ ಅಂದಾಗ ಬಟ್ಟೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ನಿಗೆ ಹಂಗೆ ಕೂರಿಸಿದ್ದೀನಿ. ಅವನು ಇದನ್ನ ಪೆಪ್ಪ ಪಿಗ್ ನೋಡ್ಕೊಂಡು ಕೂತಿದ್ದಾನೆ. ನಾನು ರೆಡಿಯಾಗಿ ಸುಮ್ಮನೆ ಕೂತಿದ್ದೀನಿ. ನೋಡಪ್ಪ, ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮೇ ಬಿ ರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಮೇ ಬಿ ರೆಸ್ಟ್ ಮಾಡು ನೀನು ಅಂತ ಹೇಳಿ ಅವರು ಲೇಟಾಗಿ ಬರ್ತಿದ್ದಾರೋ ಏನೋ. ಅವ್ರು ಬಂದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಟೈಮ್ ಬೇರೆ ಆಗಿದೆ, 9 ಗಂಟೆಗೆ ಎಲ್ಲ ದೇವಸ್ಥಾನನೂ ಕ್ಲೋಸ್ ಆಗುತ್ತೇನೋ. ಮೇ ಬಿ ನ್ಯೂ ಇಯರ್ ಅಂತ ಏನಾದರೂ ಸ್ವಲ್ಪ ಲೇಟಾಗಿ ಕ್ಲೋಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ. ಕಾಯೋದಂದರೆ ಆಗ್ತಾಯಿಲ್ಲ ನನಗೆ. ನಿಶಾಂತ್ಗೂ ರೆಡಿ ಮಾಡಾಯಿತು. ಸೊ ಇಲ್ಲಿ ಅವನಿಗೆ ನಿದ್ದೆ ಬಿಡ್ತಾಯಿತ್ತಂತೆ. ತೆಗಿ ಬಟ್ಟೆನ ಮಲ್ಕೋತೀನಿ ಅಂತವನು. ನೋ ಹಾಕೊಳ್ಳಿ, ಡ್ಯಾಡಿ ಬರುತ್ತೆ. ಡ್ಯಾಡಿ ಬಂದರೆ ಆಚೆ ಹೋಗೋಣ, ಆಯಿತಾ? ಓಕೆ, ಗುಡ್ ಬೈ. ಹಾಯ್, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ಹ್ಯಾಪಿ ನ್ಯೂ ಇಯರ್. 7 ಗಂಟೆ 7:15 ಬರ್ತೀನಿ ಅಂದ್ಬಿಟ್ಟು 8:45 ಬಂದವ್ರು. ಅವ್ನಿಗೆ ನಿದ್ದೆ ಬೇರೆ ಬರ್ತೈತೆ. ಸೊ ನೋಡಿ, ಹತ್ತತ್ರ 8:45 ಬಂದವ್ರೆ ನೋಡಿ ಟೈಮಿಂಗ್ಸ್. ಮ್ಯಾಚಿಂಗ್ ನಿಶಾಂತ್ ಸ್ವಲ್ಪ ಗ್ರೇ ಆಗೋಯ್ತು.
ಮ್ಯಾಚಿಂಗ್ ಮ್ಯಾಚಿಂಗ್ ಬೇಟನಿ ಸೂಪರ್ ನನ್ನ ಮಗ. ಟರ್ನ್ ಮಾಡು, ಟರ್ನ್ 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 ಅಂದಿದ್ದು. ಹೆಂಗೆ ಟರ್ನ್ ಆಗೋದು? ಬ್ಯಾಕ್ ಸೈಡ್ ಟರ್ನ್ ಮಾಡು. ಬ್ಯಾಕ್ ಸೈಡ್ ಟರ್ನ್ 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 ಮಾಡು. ವಿಡಿಯೋ ಆನ್ ಮಾಡಿರೋದಕ್ಕೆ ಭಾರಿ ಡೌ ಮಾಡ್ತಾವನೆ. ಸ್ಟಾಪ್ ಸ್ಟಾಪ್, ಕಮ್ ಕಮ್ ಸ್ಟಾಪ್. ನಿಶಾಂತ್ ಹೀರೋ ನೀನು ಹೀರೋನಾ? ಐ ಲವ್ ಯು ನಿಶಾಂತ್. ಇಲ್ಲಿ ಐ ಲವ್ ಯು ಉಮ್ಮ. ಏನೇ ಆದರೂ ಆ ಕಾರ್ಟೂನ್ ನೋಡೋದು ಮಾತ್ರ ಬಿಡಲ್ಲ ಇವನು. ರೆಸ್ಪಾನ್ಸ್ ಮಾಡಲ್ಲ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಮಾತಾಡು ನನ್ನ ಜೊತೆ ಅಂತ. ಅವ್ರು ಸ್ವಲ್ಪ ಫ್ರೆಶ್ ಅಪ್ ಆಗಲಿ, ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಸೊ ಮುಖ ಕೈ ಕಾಲೆಲ್ಲ ತೊಳ್ಕೊಳ್ಳಿ, ಆಮೇಲೆ ಹೊರಡೋಣ. ನಡಿಯಮ್ಮ. ಬನ್ನಿ ನಿಂತ್ಕೊಳ್ಳೋಣ. ಬನ್ನಿ ನಿಶು, ಬನ್ನಿ ನಮ್ಮ ಹತ್ರ ಬಾ. ಬೈಲಿ ನನ್ನ ಹತ್ರ. ಆಚೆಗೋಣ ಬೈಲಿ. ಬಾರೋ ಆಚೆಗೋಣ. ಆಚೆಗೋಣ ಬಾ. ಬರೋ ಮೂನೆ. ಬರೋ ಹೋಗೋಣ. ಬರೋ ಮೂನೆ ಹೋಗೋಣ. ಕಾರ್ ಇಟ್ಬಿಡು ಇಲ್ಲೇ. ಆಚೆ ಹೋಯ್ತಿದ್ದೀವಲ್ಲ, ಕಾರ್ ಇಲ್ಲೇ ಇಟ್ಬಿಡು. ಹಾಂ, ಆಚೆ ಹೋಗೋಣ. ಆಚೆ ಹೋಗೋಣ. ಎಲ್ರಿಗೂ ಹಾಯ್ ಮಾಡ್ಬಿಡು. ಹಾಯ್ ಮಾಡು. ಹಾಯ್ ಮಾಡ್ಕೊಂಡು ಹೇಳ್ಬಾರ್ದು. ಹಾಯ್ ಚುಪ್ಪ ನೀನು. ಮುನ್ಸ್ಕೊಂಡ್ಬಿಟ್ಟು ಹಾಯ್ ಮಾಡ್ತಿದ್ದಿಲ್ಲ ಮುನ್ನೆ. ಹ್ಞೂ, ಅಲ್ಲಿ ನೋಡು ಹಾಯ್ ಮಾಡು. ಹಾಯ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳು. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಮಾಡಲ್ವಾ? ಚಿಕ್ಕ ಚಿಕ್ಕ ಚುಬ್ಬುರು. ಮುಂದೆ ಕುತ್ಕೊಳ್ಳೋಂಗೆ ಆಗೋದ, ನಿಂತ್ಕೊಳ್ಳೋಂಗೆ. ನಾವಿವಾಗ ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ದೀವಿ. ಟೈಮ್ ಆಗಿದೆ ಅಲ್ಲ, ಸೊ ಎಲ್ಲ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಸಾಯಿಬಾಬಾ ಟೆಂಪಲ್ ಓಪನ್ ಇತ್ತು, ಹಾಗಾಗಿ ಇಲ್ಲಿಗೆ ಬಂತು. ಮಾಮ ಮೂಗಿಂಟ್ಕೊಂಡವನು. ಕಿರಣ ಲೈನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಮಾಮಿಗೆ ಮಾಮಿಗೆ ಟೈಮಿಗೆ ಮತ್ತೆ ಟೈಮಿಗೆ ಸಲ ಮಾಡ್ತಾನೆ. ಇದು ಹಾಂ ಹಾಂ ಬಾದ್ರೆ ನನಗೆ ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡಪ್ಪ. ಹೆಂಗೆ ಮಾಡು? ಹಾಂ, ಮಮ್ಮಿಗೆ ಒಳ್ಳೇದು ಮಾಡು, ಒಳ್ಳೇದು ಮಾಡಪ್ಪ ನನಗೆ. ಯಾಕೆ ಮಾಡ್ಕೊಳ್ಳೋದು? ಸ್ಟ್ರೈಟ್ ತೆಗ್ದಿತ್ತು ಕ್ರಾಫು, ಸ್ಟ್ರೈಟ್ ಮಾಡ್ಕೊತೆ. ಬೇಗ ತೆಗೀರಿ. ಕೈ 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 ಇಲ್ಲಿ ಲಿಶು, ಕೈ ಮುಗಿ. ನೋ ಸುಬ್ಬ.
ಇನ್ನೊಂದು ಸಲ ಮತ್ತೊಂದು ಸಲ ಅಲಂಕಾರ ಮಾಡ್ತಿದ್ದಾರೆ. ಸೊ ದೇವ್ರ ಪ್ರಸಾದ ತಿನ್ನೋಣ. ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ಬ್ಯಾಕ್ಗ್ರೌಂಡ್. ಗುರಾಯಿಸ್ತಾವನೆ. ಏನು ಬೇಕು ಆರ್ಡ್ರ್ ಮಾಡಪ್ಪ. ಏನು ಬೇಕು ನಿಮಗೆ? ಏನು ಬೇಕು? ಏನು ಬೇಕು? ಚೀಚಿ ಚಪಾತಿ ಬೇಕಾ? ಇದು ಬೇಕಾ? ಇದು ಬೇಕಾ? ಕಬಾಬು? ಕಬಾಬ್ ಬೇಕಾ? ಆಮೇಲೆ ಇದು ಚಪಾತಿ ಬೇಕಾ? ಚಪಾತಿ ಬೇಡವಾ? ಬಿರಿಯಾನಿ ಬೇಕಾ? ಬಿರಿಯಾನಿ ಬೇಕಾ? ರೋಟಿ ಬೇಕಾ? ರೋಟಿ. ಆಮೇಲೆ ಇದು ಬೇಕಾ? ಈ ಕಡೆ ಬ್ಲ್ಯಾಕು. ಆಯಿತು ಸಾಕು 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 ಅದು ಬಿಡ್ತದೆ. ಈ ಕಡೆ ಇಲ್ಲಿ ನೋಡಿಲಿ ಅಲ್ಲಿ ಡ್ಯಾಡಿ ನೋಡು. ರೋಟಿ ಇಲ್ಲಿ ಕೂಚು, ಇಲ್ಲಿ ಕೂಚು. ಕುತ್ಕೊಂಡು ತಿಂತೀವಿ. ಅದನ್ನ ಇಟ್ಕೊಂಡು ತಿನ್ನು. ಗುಡ್. ತಿನ್ಬೇಕಾ ಈಗ? ಬಿಸಿ ಪೆಪ್ಪರು ಬಿಸಿ ಪೆಪ್ಪರ್ ಮಾಡಿದ ಅದೇ ಸೈಡ್ ಅವನ್ನೆಲ್ಲ ಚಲ್ತಾನೆ. ಚಿಕನ್ ಪೀಸ್ ಕೂಡ ನಾವು ತಿಂತೀವಿ, ನಿಂತೀನಿ. ಚೆನ್ನಾ ತಿನ್ನು. ಕೂತಿರೋದು ನೋಡಿ. ಯಾರು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ರು, ನಿಜಾಮ್ ತಿನ್ನೋದು ಸೇಮ್ ನಿಂತರನೇ ಎಷ್ಟು ಅಂತ. ನಂತರನೇ ಭಯಾಡಿಸ್ತಾರಂತ ಅವರು ತಿನ್ಬೇಕಂತ. ತಿನ್ನೋಮೋ, ತಿನ್ನು ನೀನು. ಇಲ್ಲಿಡು ಇಲ್ಲಿಡು ಇಲ್ಲಿಡು, ನೀನು ತಿನ್ಬೇಕಂತ. ಒಟ್ನಲ್ಲ ಆಯ್ತು ತಿನ್ನು. ಚೆನ್ನಾ ಬಿರಿಯಾನಿ ರೈಸ್ ಕೊಡಿ. ರೈಸ್ ಬಿರಿಯಾನಿ ರೈಸ್ ಕೊಡೋಣ. ಬಿರಿಯಾನಿ ರೈಸ್ ಕೊಡಿ. ಬಿರಿಯಾನಿ ರೈಸ್
Ma, Happy New Year. ನ್ಯೂ ಇಯರ್ ಕೇಕು. Cake. ಬೈ ಅನ್ಸನ ಅವನ ಕಡೆ ಆಗ್ಬಿಡುತ್ತೆ ನಮಗೆ. ಹ್ಯಾಪಿ ನ್ಯೂ ಇಯರ್. ಎಲ್ಲ ಒಳ್ಳೇದಾಗಲಿ ಈ ವರ್ಷ ಅಂತ ವಿಶ್ ಮಾಡಿಕೊಂಡು ಹ್ಯಾಪಿ ನ್ಯೂ ಇಯರ್. ಹಾಯ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಬಿಸಾಕ್ತಿದ್ದು ಇಷ್ಟ ನಿಂಗೆ ಇಷ್ಟನಾ ಕೇಕು? ಇರು ಇಟ್ಕೊಂಡು ಕಟ್ ಮಾಡೋಣ ಡ್ಯಾಡಿ ಬಲ್ಲಿ. ಇಟ್ಕೋ. ಯೇ ಇರು ಕೊಡ್ತಾರೆ ಇರು. ಕ್ರೀಮೇ ಐತದೆ. ಕೇಕ್ ಬೇಕಾ ನಿಂಗೆ? ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್ ವಿಶಾನ್. ಹ್ಯಾಪಿ ನ್ಯೂ ಇಯರ್ ಅಮ್ಮು. ಅಮ್ಮಗೆ ಡ್ಯಾಡಿಗೆ ನಂಗೆ ಇಲ್ಲಿ ತಗೋ. ಇಲ್ಲ ಐತೆ ತಿನ್ಸು ಡ್ಯಾಡಿಗೆ. ಅಂದ್ರೆ ಹ್ಯಾಪಿ ನ್ಯೂ ಇಯರ್ ಅಂತ. ಸೊ ಇಷ್ಟೇ ಇವತ್ತು ನ್ಯೂ ಇಯರ್ದು ಕೇಕ್ ಕೂಡ ಕಟ್ ಮಾಡಿದ್ದಾಯ್ತು. ಕಟ್ ಮಾಡ್ಕೊಡ್ಲಾ? ಅದು ತಿನ್ನೋದಲ್ಲ ಕಣೆ. ಹುಡುಗನಿಗೆ ಹುಡುಗಿ ಹೆಸರಲ್ಲಿ ಕರಿತೀವಿ, ಹುಡುಗಿಗೆ ಹುಡುಗನ ಹೆಸರಲ್ಲಿ ಕರೆಯೋದು. ಬಾರೋ ಹೋಗೋ ಅಂತ. ಹುಡುಗನಿಗೆ ಬಾರೇ ಇದೆ ಅಂತಾರ. ಕ್ರೀಮ್ನಾ? ಇಲ್ಲಿ ಕ್ರೀಮ್ ಬೇಡ, ಬಂದು ಕೊಡ್ತೀನಿ ನೋಡಿ. ಇಲ್ಲಿ ತಗೋ. ಸಾಕು ಇಷ್ಟೇ. ಕಟ್ ಮಾಡಬೇಡಿ. ಬರ್ತಿದ್ದೀನಾ ನಾನು? ಸಾಕು. ಇದು ಲಾಸ್ಟು. ಸಾಕು ತಿನ್ಕೋ. ಹ್ಯಾಂಡ್ ವಾಶ್ ಮಾಡುವಂತೆ. ಸೊ ಬಲ್ಗಲೆ ಎಲ್ಲ ತಿಂದಿದ್ದಾನೆ, ಅಡುಗೆಗೆ ಕೊಟ್ಟೆ. ಅದೆಲ್ಲ ಆಗೈತಂತ ಆ ಕೈ ಇಟ್ಕೊಂಡಿರೋದು ಅವನು. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೇಲಿ ನಾವು ಈ ರೀತಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ದೀವಿ. ಆ್ಯಂಡ್ ಚೆನ್ನಾಗಿತ್ತು. ಕೇಕು ಚೆನ್ನಾಗಿತ್ತು. ತಿನ್ನೋಣ ಸರಿ. ಸಾಕು ಅಂತ ಅನ್ಕೋತೀನಿ. ತಿನ್ನೋಣ ಅಂತ ಕಟ್ ಮಾಡ್ತಾ ಇದ್ದೀನಿ. ಹ್ಯಾಂಡ್ ವಾಶ್ ಮಾಡೋಣ ಬನ್ನಿ. ಸಾಕು ಬಾ, ಹ್ಯಾಂಡ್ ವಾಶ್ ಮಾಡು. ನಡಿಯಲ್ಲಿ ಡ್ಯಾಡ್ ಹತ್ರ ಹೋಗು. ಟರ್ನ್ ಮಾಡು. ಅಲ್ಲಿ ಹಾಯ್ ಅಲ್ಲಿ ಹಾಯ್. ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಹೇಳು ಬಾಯ್ ಮಾಡು. ಬಾಯ್. ಗುಡ್ ನೈಟ್. ಮುಟ್ಕೋಬೇಡ. ಗುಡ್ ನೈಟ್. ಬಾಯ್. ಲವ್ ಯು ಆಲ್. ಬಾಯ್. ಸೊ ನಾನು ಈ ವರ್ಷ ನ್ಯೂ ಇಯರ್ 2026ಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹೋದ ವರ್ಷ ನಾನು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಈ ಬಾಕ್ಸಲ್ಲಿ ನಾನು ನನಗೇನೇನು ಬೇಕು, ಏನೇನೆಲ್ಲ ಆಗಬೇಕು ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿ ಇದರಲ್ಲಿ ಬರೆದು ಈ ಒಂದು ಗ್ಲಾಸ್ ಜಾರಿಗೆ ಹಾಕಿಟ್ಟಿದ್ದೆ. ಸೊ 1 ವರ್ಷ ಆದಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಇವತ್ತು January 1st 1/1/1 ಆಗುತ್ತೆ. ಜನವರಿ ಮೊದಲನೇ ತಿಂಗಳು ಆ್ಯಂಡ್ ಮೊದಲನೇ ದಿನ. ಹಾಗೆ 2026ನ ಆ್ಯಡ್ ಮಾಡ್ತಾ ಹೋದರೆ 10 ಆಗುತ್ತೆ. 10ಅಲ್ಲೂ ಕೂಡ 1 ಬರುತ್ತೆ. ಸೊ ಹಾಗಾಗಿ 1/1/1 ಹಾಗಾಗಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಇವತ್ತೊಂದು ದಿನ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ 19ನೇ ತಾರೀಕು 19th ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು, ಯಾರಿಗಾದರೂ ಅದ್ರ ಮೇಲೆ ನಂಬಿಕೆ ಇದ್ದರೆ ಮಾತ್ರ. ಸೊ ನಾನು ಹೋದ ವರ್ಷ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೆ
ಅದು ನೆರವೇರಿದೆಯಾ, ಫುಲ್ಲು ನೆರವೇರಿದೆಯಾ ಅಥವಾ ಅರ್ಧಂಬರ್ಧ ನೆರವೇರಿದೆಯಾ ಅಥವಾ ನೆರವೇರೇ ಇಲ್ವಾ, ನಾನು ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೆ ಅದು ಯಾವುದೂ ನೆರವೇರಿಲ್ವಾ, ಇವನು ಸ್ವಲ್ಪ ಅಡ್ಡ ಬರ್ತಿದ್ದಾನೆ, ಅದನ್ನೇ ನಾನು ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೆ ಅದೆಲ್ಲ ನೆರವೇರಿದೆಯಾ ಇಲ್ವಾ ಅಂತ ಹೇಳಿ ಈ ಒಂದು ಬಾಕ್ಸ್ನ ಓಪನ್ ಮಾಡಿದ್ರೇ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೇನಾದರೂ ವೀಡಿಯೋ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಬೆಳಿಗ್ಗೆನೇ ಮ್ಯಾನಿಫೆಸ್ಟ್ ಮಾಡಿಕೊಂಡು ಇದರಲ್ಲಿ ಬರೆದ್ಬಿಟ್ಟು ಈ ಜಾರ್ ಒಳಗಡೆ ಹಾಕಿಟ್ಟಿದ್ದೆ ದೇವ್ರ ಮನೇಲಿ. ಆ್ಯಂಡ್ ಹಳೇದೇನಿತ್ತು ಹೋದ ವರ್ಷದ್ದು ಮ್ಯಾನಿಫೆಸ್ಟ್ ಅದ್ರ ಸೊ ಆ ಒಂದು ಇರೋ ಹಳೇದೇನಿತ್ತು ಹೋದ ವರ್ಷದ್ದು ಆ ಒಂದು ಮ್ಯಾನಿಫೆಸ್ಟ್ ಲೆಟರ್ನ ಓಪನ್ ಮಾಡಿ ಬರೆಯೋ ಸಮಯ ಇವತ್ತು. ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇದೊಂದು ಈ ಬ್ಲಾಗಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನಾನು ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೆ ಅದೆಲ್ಲ ನೆರವೇರಿದೆಯಾ ಇಲ್ವಾ ಅಂತ ನಿಮಗೂ ಕುತೂಹಲ ಇರುತ್ತಲ್ವ. ಆ್ಯಂಡ್ ಅದು ನಿಜಾನ ಇಲ್ವಾ ಅಂತ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ ಅಲ್ವಾ. ಸೊ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ಸೊ ಹಾಗಾಗಿ ನಿಮಗೇನಾದರೂ ಕ್ಯೂರಿಯಾಸಿಟಿ ಇದೆಯಾ ತಿಳ್ಕೊಳ್ಳೋದಕ್ಕೆ ಅದನ್ನು ನನಗೆ ಕಮೆಂಟ್ ಮಾಡಿದ್ರೆ ನಾನೇನೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವುದೆಲ್ಲ ನೆರವೇರಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವನು ನನಗೆ ಮಾತಾಡೋಕ್ಕೆ ಬಿಡ್ತಾಯಿಲ್ಲ ನನ್ನ ಮಗ. ಸೊ ಓಕೆ ಗಾಯ್ಸ್.